ಕೆಲವರೆಲ್ಲ ಯಾಕೆ ಅಧಿಕಾರಿಗಳಾಗ್ತಾರೆ ಅನ್ನೋದೇ ನನಗೆ ಅರ್ಥವಾಗಲ್ಲ. ಅದೇನು ಎಕ್ಸಾಮ್ ಬರೀತಾರೋ ಅಥವಾ ಏನೋ ಕಳ್ಳಾಟದಲ್ಲಿ ಬಂದು ಅಧಿಕಾರಿಗಳಾಗ್ಬಿಡ್ತಾರೋ, ತಲೆಯಲ್ಲಿ ಏನು ಇಟ್ಕೊಂಡು ಬರ್ತಾರೋ ಅಂತ ನನಗೆ ಅರ್ಥವೇ ಆಗಲ್ಲ. ಇವರೆಲ್ಲ IQ ಟೆಸ್ಟ್ ಮಾಡಿಸ್ಬೇಕು ಇವ್ರದ್ದೆಲ್ಲ. ಈ ಕೆಲಸನ 10 ದಿನದಿಂದ ಮಾಡ್ಕೊಂಬರ್ಬೋದಾಗಿತ್ತು. ಇಷ್ಟು ಎಳೆಯೋ ಸಂದರ್ಭ ಒಂದು. ಎರಡನೇದು, ಇದಕ್ಕೆ ಬೇಕಾಗಿದ್ದು ಪೊಲಿಟಿಕಲಿ, ನಾನು ಅವತ್ತಿಂದ ಹೇಳ್ತಿದ್ದೀನಿ, ಫಿನಾನ್ಸ್ ಮಿನಿಸ್ಟರ್ ಆಗಿರೋ ಚೀಫ್ ಮಿನಿಸ್ಟ್ರು ಯಾರೋ ಒಬ್ರು ಕೂತ್ಕೊಳ್ಳಿ, ಸೆಟ್ಲ್ ಮಾಡ್ಕೊಳ್ಳಿ, ಬ್ಯಾಕನ್ನು ಮನ್ನಾ ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗಿ. ಹೌದು. ಏನಿಲ್ಲ, ಇವತ್ತು ಏನು ಮಹಾನ್ ಬುದ್ಧಿವಂತರ ಥರ ಕುಂಭಕರ್ಣರು ಎದ್ದು ಬಂದುಬಿಟ್ರು ಎಲ್ಲರೂ. ಆಯಿತು, ಎದ್ದು ಬಂದ್ರಲ್ಲ, ಹಾಳಾಗೋಗ್ಲಿ ಈಗಲಾದ್ರೂ. ಮೋಸ್ಟ್ಲಿ ರಾತ್ರಿ ಕರೆಕ್ಟಾಗಿ ಊಟ ಮಾಡಿರಬೇಕು, ಅದಕ್ಕೆ ಎದ್ದಿದ್ದಾರೆ ಇವತ್ತು ಬೆಳಿಗ್ಗೆ. GST ವಸೂಲಾತಿ ನೋಟಿಸ್ಗೆ ಕಂಗಾಲಾಗಿದ್ದ ಸಣ್ಣ ವ್ಯಾಪಾರಿಗಳಿಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ಕೊಟ್ಟಿದೆ. ಈ ರಿಲೀಫನ್ನೇ ಅಂಗಡಿಯ ಮಾಲೀಕರು ವಿಜಯೋತ್ಸವದ ರೀತಿ ತಂದಿಟ್ಟುಕೊಂಡು ನಾವು ಗೆದ್ವಿ, ನಾವಿನ್ನೇನು ಮಾಡಲ್ಲ ಅಂತ ಅನ್ನಕ್ಕೆ ಬರಲ್ಲ, ನೆನಪಿಟ್ಕೊಳ್ಳಿ ನೀವು. GST ಪಾರಾಗಕ್ಕಾಗಲ್ಲ, ನೀವು ಆಗಬಾರ್ದು, ಆಗಲ್ಲ, ಕೂಡ್ದು. ನೀವೇನು ಮೇಲಿಂದ ಇಳಿದು ಬಂದಿಲ್ಲ, ಬೇರೆಯವ್ರು ಫಾಲೋ ಮಾಡಬಾರ್ದು. ನೀವೇನು ಇಳಿದು ಬಂದಿದ್ದೀರಾ ಮೇಲಿಂದ? ಯಾಕೆ ಅಂತ ಹೇಳ್ತೀನಿ. 3 ವರ್ಷಗಳ ಬಾಕಿ ವಸೂಲಾತಿದೆ. ಇಟ್ಸ್ ಎ ಗುಡ್ ಡಿಸಿಷನ್. ಯಾರು ತಗೊಂಡಿದ್ದಾರೆ, ಚೀಫ್ ಮಿನಿಸ್ಟರ್ ತೊಗೊಂಡ್ರೋ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನು ಅವತ್ತೂ ಹೇಳಿದೆ, ಅದು ಎಷ್ಟು ದುಡ್ಡು ಆಗ್ಬಿಡ್ಬೋದು ಭಾಳ. ಆ್ಯಕ್ಚುಲಿ ನಿಮ್ಗೆ ಅದನ್ನು ಲೆಕ್ಕ ಹಾಕೋದು ಭಾಳ ಕಷ್ಟ ಇದೆ, ಬಟ್ ಸ್ಟಿಲ್ ಎಷ್ಟು ದುಡ್ಡು ಆಗ್ಬಿಡ್ಬೋದು ನಿಮ್ಗೆ ಅದು ಒಂದಿದ್ವಿ. ಎಷ್ಟಾಗ್ಬಿಡುತ್ತೆ ಅದು ಭಾಳ, ಅದಾಗಲ್ಲ, ಅದು ಬಿಟ್ಟುಬಿಡಿ ಅಂತ ಈಗ ಬಿಟ್ಟಿದ್ದೀರಿ. ವೆಲ್ ಡನ್, ವೆರಿ ಗುಡ್. ಅದು ಈಗ ನಾವು ವಸೂಲಿ ಮಾಡಲ್ಲ ಅದನ್ನು ಅಂದರೆ ವರ್ಚುವಲಿಗೆ ಬಂದಿರೋ ನೋಟಿಸ್ಗಳು ಸತ್ವು ಅಂತ ಅರ್ಥ. ಹೌದು, ಅದಕ್ಕಿನ್ಯಾವ ಮಾನ್ಯತೆಯೂ ಇಲ್ಲ. ಆದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ದಿ ಆನರಬಲ್ GST, ಇದು ಯಾರು ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರೋ ಅಥವಾ ಯಾರು ಅದಕ್ಕೆ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಇದಕ್ಕೆ ಇನ್ನೊಂದು ಆದೇಶ ಹಾಕಬೇಕು ನೀವು. ಆಲ್ ದೀಸ್ ನೋಟಿಸಸ್ ಹ್ಯಾವ್ ಬಿನ್ ಐದರ್ ವಿಡ್ರಾನ್ ಆರ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್ ಹಾಕಬೇಕು. ನೋಟಿಸ್ ಕೊಟ್ಟುಬಿಟ್ಟು ಸುಮ್ಮನೆ ಮಲಕೊಂಬಿಟ್ರಾಗಲ್ಲ, ಅಫಿಷಿಯಲ್ ಆಗಿ ಬರಬೇಕು, ಹಾಕಬೇಕು. ಒಂದನ್ನು ಹಾಕೋದು ಒಳ್ಳೆಯದು. ಇಲ್ಲ ಮತ್ತೆ ಸಮಸ್ಯೆ ಇದ್ದಿದ್ದೇನೆ, ಇಲ್ಲ ಅಂದರೆ ಇನ್ಯಾವ ತಲೆ ಕೆಟ್ಟೊಬ್ಬ ಬಂದು ಅವನು 16 ವರ್ಷಕ್ಕೆ ಹಾಕೊಂಬರ್ಬೋದು. ಅವಾಗ ಎಲ್ಲಿದೆ ಅಂತ ಕೇಳಿ ಎಲ್ಲಿ ಅಂತ ಹಾಕೋದು ಬೆಟ್ರು. ನಾನು ಅದು ಹೇಳೋದು ಹೇಳಿದ್ದೀವಿ, ಇದರ ಮೇಲೆ ನಿಮ್ಮ ಇಷ್ಟ, ಏನಾರು ಮಾಡ್ಕೊಂಡೋಗಿ. ಸರಿ, ಇವತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಏನೋ ಭೇಟಿಗೆ ನಡೀತಂತೆ. ಅಲ್ಲಿ ಸಂಘಟನೆ ವ್ಯಾಪಾರಿಗಳು, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು, ಹಣಕಾಸು ಇಲಾಖೆಯವರು, ಆದಾಯ ತೆರಿಗೆ ಅಲ್ಲ ಕಮರ್ಷಿಯಲ್ ಟ್ಯಾಕ್ಸ್ನವ್ರು ಇರ್ತಾರೆ. ಆದಾಯ ತೆರಿಗೆ ಯಾಕೆ ಹೋಗ್ತಾರೆ ಅಲ್ಲಿಗೆ? ಅವ್ರಿಗೇನು ಬೇರೆ ಕೆಲಸವಿಲ್ವಾ ಅವ್ರಿಗೆ? ಮೊದಲೇ ಪುರ್ಸೊತ್ತಿಲ್ಲ ಅವ್ರಿಗೆ. ಈಗಾಗಲೇ 9,000 ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಮೇಲೆ ಯಾವುದೇ ಕ್ರಮ ಇಲ್ಲ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಕೊಂಡ್ರು. ಬಟ್ ವ್ಯಾಪಾರಿಗಳು ಯಾರು GST ವ್ಯಾಪ್ತಿಗೆ ಬರ್ತೀರಿ ಅವ್ರು ನೋಂದಣಿ ಮಾಡ್ಕೋಬೇಕು ಅಂತಂದರು. ವ್ಯಾಪಾರಿಗಳು ಒಪ್ಪಿದಾರಂತೆ, ಒಪ್ಪಬೇಕು. ನಾನು ಹೇಳಿದ್ದಾಗಲೇ ಬೇರೆ ದಾರಿ ಇಲ್ಲ ನಿಮಗೆ ಅಂತ ಒಪ್ಪದೇನೆ. ಸೊ ಹಂಗಾಗಿ ಈಗ ಬಂದು ವಾಪಸ್ 25ನೇ ತಾರೀಕಿಂದ ಹಾಲಿದೆ, ಕಾಪಿ ಇದೆ. ಹಾಲನ್ನು ಹೆಚ್ಚಿಗೆ ಹಾಕಿಸ್ಕೊಂಡು ಕುಡ್ಕೊಳ್ಳಿ ಎಲ್ಲರೂ ಕಾಪಿನ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. 3 ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ, ಅದನ್ನ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು. ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ. ಬಟ್ ಯಾರಿಗೆ ಈ ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ನೋಟಿಸ್ ಕೊಟ್ಟಿರೋದು ಏನು ಕ್ರಮ ತಗೊಳ್ಳಲ್ಲ. ನಾಳೆಯಿಂದ ಪ್ರತಿಭಟನೆ ಯಾವುದು ಕೂಡ ಇಲ್ಲ. ಇವತ್ತು CM ಇವತ್ತು ಒಳ್ಳೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅಂತ GST ನೋಟಿಸು ಮನ್ನಾ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಯಾರಿಗೆ GST ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಅದು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹೆಮ್ಮೆ ಆಗ್ತಿರೋದು ನಿಮ್ಮ ಸುದ್ದಿಯಿಂದ, ನಿಮ್ಮ ಪಬ್ಲಿಕ್ ಟಿವಿಯಿಂದ ಇಡೀ ರಾಜ್ಯ ಮಟ್ಟದಲ್ಲಿ ನೊಂದಂತವರಿಗೆ ತುಂಬಾ ಸಹಕಾರ ಮಾಡಿದ್ದೀರಿ. ಈಗ ಭಾಷಣ ಬಿಟ್ರಲ್ಲಪ್ಪ, ಸಂಘಟನೆ, ಪರಿಷತ್ತು, ಒಕ್ಕೂಟ ಎಲ್ಲ ಈಗ ರಿಜಿಸ್ಟರ್ ಮಾಡಿಸಿ ಹೋಗಿ ನಿಮ್ಮ ವ್ಯಾಪಾರಿಗಳದ್ದು. ಈಗ ಬುರ್ಡ ಬಿಡೋದಲ್ಲ ಕೂತ್ಕೊಂಡು, ಇವಾಗ ಹೋಗಿ ರಿಜಿಸ್ಟರ್ ಮಾಡಿಸಿ. ಈಗ ಪ್ಯಾಂಪ್ಲೆಟ್ ಹಂಚಿದ್ರಲ್ಲಪ್ಪ ಸ್ಟ್ರೈಕ್ ಮಾಡೋಣ ಅಂತ, ಈಗ ಪ್ಯಾಂಪ್ಲೆಟ್ ಕೊಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ನಂಬರ್ 1. ನಂಬರ್ 2, ಎಕ್ಸಂಪ್ಟೆಡ್ ಯಾರಿದ್ದೀರಿ, ವಿನಾಯಿತಿಯಲ್ಲಿ ಯಾರಿದ್ದೀರಿ, ಹಾಲು, ಮೊಸರು, ತರಕಾರಿ, ಅನ್ಪ್ಯಾಕ್ಡ್ ಹಣ್ಣು, ಮಾಂಸ, ಬ್ರೆಡ್ಡು, ಇದೆಲ್ಲ ಇದ್ದೀರಲ್ಲ, ಇದನ್ನು ವ್ಯಾಪಾರ ಮಾಡುವ ವ್ಯಾಪಾರಿಗಳು ಉಪ ಉತ್ಪನ್ನಗಳಾಗಿ ಬೇರೆಯವನ್ನ ವ್ಯಾಪಾರ ಮಾಡ್ತೀರಿ ಆ ಜಾಗದಲ್ಲಿ.
ಅದಕ್ಕೆ ನಿಮಗೆ ನಿರ್ಬಂಧ ಇಲ್ಲ. ಬಟ್ ಅದಕ್ಕಿದೆ, ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಮತ್ತೆ ತಗಲಾಕೋಬೇಡಿ ಹೋಗಿ. ಅದಕ್ಕಿದೆ GST, ಇವಕ್ಕಿಲ್ಲ. ಹೌದು. ಸೊ ಈ ಉಪ ಉತ್ಪನ್ನಗಳನ್ನು ನೀವು ಮಾರೋದೇ ಆದರೆ ನೀವು GST ರಿಜಿಸ್ಟರ್ ಮಾಡಿಸಿ. ಅವರು ಸಣ್ಣ ವ್ಯಾಪಾರಿಗಳಾಗಿದ್ರು ಮಾಡಿಸ್ಬೇಕು. ಯಾರಾದರೂ ಸರಿ ಮಾಡಿಸ್ಕೊಳ್ಳಿ. ಓಕೆ. ಅದ್ರ ಒಳಗಡೆಗೆ ಬಂದರೆ ಏನಕ್ಕೂ ಬರಲ್ಲ, ಇದ್ರೆ ಬರ್ತೀರಿ ಅಷ್ಟೇ. ಉಪ ಉತ್ಪನ್ನಗಳನ್ನು ಮಾರಿದಾಗ ನೀವು GST ಆ್ಯಡ್ ಮಾಡಿ ಜನರಿಂದ ಓಕೆ. 100 ರೂಪಾಯಿಗೆ ಚಕ್ಲಿ ವ್ಯಾಪಾರ ಮಾಡ್ತಿದ್ದೀರಿ, ಸಣ್ಣದು ಹೇಳ್ತೀನಿ ಬೇಕಾದ್ರೆ, ಎಕ್ಸಾಂಪಲ್ 5% ಇದೆ ಅಂತಂದರೆ, ಇಲ್ಲ 105 ರೂಪಾಯಿಗೆ ಶಿಫ್ಟ್ ಮಾಡ್ಬೇಕು ನಿಮ್ಮ ಬೆಲೆನ, ಟೋಟಲ್ ಕಾಸ್ಟ್ ಇಷ್ಟು ತೋರಿಸ್ಕೋಬೇಕು. ಇಲ್ಲ ಇನ್ಕ್ಲೂಸಿವ್ ಟ್ಯಾಕ್ಸ್ ತೆರಿಗೆಯೂ ಸೇರಿದಂತೆ 100 ರೂಪಾಯಿ ಅಂತ ಮಾಡಿ 5 ರೂಪಾಯಿ ಕಟ್ಟಬೇಕು. ಎರಡರಲ್ಲಿ ಒಂದು ಮಾಡಬೇಕು. ಹೌದು, ಇನ್ನು ಕೈಯಿಂದ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ನಂಬರ್ 1. ನಂಬರ್ 2, UPI ಕಿತ್ತಾಕ್ತೀವಿ, ಕೋಪದಲ್ಲಿ ಕಿತ್ತಾಕಿದ್ರಿ, ಸರಿ ಆಯಿತು, ಎಲ್ಲ ಕರೆಕ್ಟ್. ಬಟ್ ಅದು ನಿಮ್ಮ ವ್ಯಾಪಾರದ ಮೇಲೆ ಪರಿಣಾಮ ಬೀರಬಹುದು. ಹೌದು. ಹಾಗಾಗಿ ಇಟ್ಕೊಳ್ಳಿ. ಕ್ಯಾಶ್ ಕೊಡ್ತೀವಿ ಇಂದವ್ರ ಕೈಲಿ ಕ್ಯಾಶ್ ತೊಗೊಳ್ಳಿ, UPI ಕೊಡ್ತೀವಿ ಇಂದವ್ರ ಕೈಲಿ UPI ತೊಗೊಳ್ಳಿ. ನಿಮ್ಮ ಹಿಂದಿನ ಆದಾಯದಲ್ಲಿ ಏರಿಕೆ ಇದ್ದು ಈ ಕಡಿಮೆ ಆದರೆ ಅದನ್ನು ಪ್ರಶ್ನೆ ಮಾಡ್ತೀವಿ ಅಂತಾರೆ ಸರ್ ಜಂಟಿ ಆಯುಕ್ತರು. ಅಲ್ಲ, ಅವ್ರು 1000 ಹೇಳ್ತಾರ್ರಿ, ಅವ್ರು ಹೇಳ್ಬಿಟ್ರೆ ಇಲ್ಲಿ ಕೇಳೋಕ್ಕಲ್ಲ, ಇಲ್ಲಿ ನಾವಿರೋದು. ನೀವೇ ಬಂದು ತಗೊಳ್ಳಿ ಇಂತ್ರ ಆಯ್ತು ಅವ್ರನ್ನಾಗ. ನನ್ನ ವ್ಯಾಪಾರಕ್ಕೆ ಈಕ್ವಲ್ ಆಗೋ ಟೈಪು ನಿಮ್ಮ ಸಂಬಳದಿಂದ ಬಂದು ಡೈಲಿ ತಗೊಂಡೋಗಿ ನಮ್ಮ ಮನೆಯಿಂದ ಅಂತಾನೆ. ಇವ್ರೇನು ಕೂತ್ಕೊಂಡು ಇವ್ರು ಆಫೀಸಲ್ಲಿ ಬುರ್ಡ ಬಿಡೋಕ್ಕೆ. ಟ್ಯಾಕ್ಸು ಕಲೆಕ್ಷನ್ನು ಕಡಿಮೆ ಆದಾಗ ನಿಮ್ಮ ಸಂಬಳ ಬಿಟ್ಕೊಟ್ಬಿಡ್ತೀರಾ ಆಫೀಸರ್ಗಳು, ದೊಡ್ಡ ಮನುಷ್ಯರು? 3 ವರ್ಷದಿಂದ ಮಲ್ಕೊಂಬಿಟ್ರು ಭದ್ರವಾಗಿ. ನನ್ನ ಪ್ರಕಾರ ಆಫೀಸರ್ಸು ಡ್ರಾಮಾ ಮಾಡಿದ್ದೀರಿ ನೀವು, ತೆರಿಗೆ ಆಫೀಸರ್ಸು. ನೀವು ಮಾಡಿದ್ದ ಘನಂದಾರಿ ಘನತೆ ವೆತ್ತ ಕಚಡ ಕೆಲಸನ ಮರ್ಸಕ್ಕೆ, ಯಾರಿಗೂ ಗೊತ್ತಾಗದಂಗೆ ಮಾಡೋಕ್ಕೆ 3 ವರ್ಷದಿಂದ ನಾವೇನು ಕಡಿದು ಕೊಂಟೆ ಹಾಕಿರಲಿಲ್ಲ, ಕತೆ ಕಾಯ್ತಾ ಇದ್ವಿ ಅನ್ನೋದನ್ನು ಜನಕ್ಕೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಬಹುಶಃ ಈ ಸಣ್ಣ ವ್ಯಾಪಾರಿಗಳನ್ನು ಹೇಗಾದರೂ ಮಾಡಿ ತೆರಿಗೆ ವ್ಯಾಪ್ತಿಯೊಳಗೆ ತರೋಕ್ಕೆ ಪ್ಲಾಟ್ ಆಗಿ ಪಿತೂರಿಯಾಗಿ ಈ ನೋಟಿಸ್ ಹಾಕಿದ್ದೀರಿ ನೀವು. ನನಗೆ 100% ಗೊತ್ತಿದೆ ನಿಮ್ಮ ಡ್ರಾಮಾ ಏನು ಈ ಪಿತೂರಿ ಇದರಲ್ಲಿ ಅಂತ. ಓಕೆ. ಅದಕ್ಕೆ ಹಾಕಿರೋದು ಇವರು. ಅವ್ರು ಗೊತ್ತಿತ್ತಿದ್ದು ನಿನಗೆ ಹಾಕಿದ್ರೆ ಹಿಂಗೆ ಗಲಾಟೆ ಆಗುತ್ತೆ. ಆಗ ಈ ಮನ್ನಾ ಥರ ಇದನ್ನು ಹಿಂಗೆ ತೋರಿಸ್ಬಿಟ್ರೆ ಎಲ್ಲರನ್ನೂ ರೆಗ್ಯುಲರೈಸ್ ಮಾಡ್ಕೋಬೋದು ಅಂತ ಅದಕ್ಕೆ ಹಾಕಿರೋದು ಇವರು. ಇವ್ರೇನು ಮಾಡಿದ್ರು ಯಾರಿಗೆ ಬಿಡ್ತೀರಿ ನಿಮ್ಮಂಥ ಆಟ? ನೀವು ಆಫೀಸರ್ ಆಗಕ್ಕೆ ಮೊದಲು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡಿದ್ದೀವಿ ನಾವು. ಯಾರಿಗೆ ಬಿಡ್ತೀರಿ ಇಂಥ ಬುರುಡೇನ? ಸೊ ಮಾಡ್ಕೊಳ್ಳಿ, ವ್ಯಾಪಾರದವರು ಮಾಡ್ಕೋಬೇಕು, ಮಾಡ್ಕೋಬಾರ್ದು ಅಂತ 9000 ನೋಟಿಸ್ ಕೊಟ್ಟಿದ್ರಂತೆ. ಈಗ ಅದ್ರ ಮೇಲೆ ಕ್ರಮ ಇಲ್ಲ ಅಂತಿದ್ದಾರೆ CM. ಬಟ್ ಆರ್ಡ್ರ್ ಆಗೋದು ಬೆಟರು ನನ್ನ ಪ್ರಕಾರ. 3 ವರ್ಷದ ಬಾಕಿ ಕಟ್ಟೋದಿಲ್ಲ ಅಂತಾರೆ, ಅದು ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಅವ್ನು ಯಾರಿಗೋ 1.25 ಕೋಟಿ ಕೊಡೋ, ಇನ್ನು ಅವ್ನಿಗೆ 76 ಲಕ್ಷ ಕೊಡೋದ್ರೆ ಯಾವನು ಎಲ್ಲಿಂದ ಕೊಡ್ತಿದ್ದ? ಆಮೇಲೆ ಅಷ್ಟಕ್ಕೂ ಹೇಗೆ ದಾಖಲೆಗಳು ಇಟ್ಕೊಂಡಿರ್ತಾರೆ. ತೆರಿಗೆ ವಿನಾಯಿತಿ ಒಳಪಡೆದವ್ರಿಗೆ ನೀವು ನೋಂದಣಿ ಕಡ್ಡಾಯ ಮಾಡ್ಕೊಳ್ಳಿ. ನೋಂದಣಿ ಒಳಪಡೋ ವ್ಯಾಪಾರಸ್ಥರು GST ಕೊಡೋಂಗಿಲ್ಲ ಅಂತಾರೆ, ದಟ್ಸ್ ಫೇರ್ ಎನಫ್. ಹಾಲು ಹಣ್ಣು ತರಕಾರಿ ಇದ್ದಾರೆ, ಅದಕ್ಕೆ ನಾನು ಹೇಳಿದ್ದು ಹಾಲು ಹಣ್ಣು ತರಕಾರಿನ ಸಪ್ರೇಟ್ ಮಾಡ್ಕೊಳ್ಳಿ ಬಿಸ್ನೆಸ್ನ. ಅದನ್ನು ಮೇಕ್ ಇಟ್ ಎ ಸಪ್ರೇಟ್ ಬಿಸ್ನೆಸ್. 2 ಕಂಬೈನ್ಡ್ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. ಆಗ ಇದಕ್ಕೆ ದುಡ್ಡು ಬಂತ ಅದಕ್ಕೆ ದುಡ್ಡು ಬಂತ ಅಂತ ಗೊತ್ತಾಗದೆ ಮತ್ತೆ ನೋಟಿಸ್ ತೊಗೊಳ್ತೀರಿ ಆಮೇಲೆ ಅನ್ಯಾಯವಾಗಿ. ಇನ್ನು ಈಗ ಬಳಸ್ತಿರೋರೆಲ್ಲ UPI ಬಳಸಬೇಕು, ನಿರಾಕರಿಸಬಾರ್ದು. ನೀವ್ಯಾರು ಹೇಳೋಕ್ಕೆ UPI ಬಳಸಬೇಕು, ನಿರಾಕರಿಸಬೇಕು? ಏನು ನೀವೇನು ನರೇಂದ್ರ ಮೋದಿ ಇದಾ ಪಳೆವಳಿಕೆನಾ? ನೀವ್ಯಾರು ಎದುರ್ಸಕ್ಕೆ ಬಂದು ನಮ್ಮನ್ನು? ಯಾವನ್ರಿ ಹೇಳ್ದವನು UPI ಕಡ್ಡಾಯ ಅಂತ? ಕ್ಯಾಶ್ ವ್ಯವಹಾರ ನಿಷೇಧ ಯಾವನು ಹೇಳಿರೋನು UPI ಕಡ್ಡಾಯ ಅಂತ? ಕರ್ಕೊಂಬಂದ್ರಿ, ಅದು ಯಾವ ಆರ್ಡ್ರಲ್ಲಿದೆ ನೋಡಬಿಡ್ತೀನಿ ನಾನು. UPI ಕಡ್ಡಾಯ ಅಲ್ಲ, ಅದೊಂದು ಮಾರ್ಗ ಅಲ್ವಾ ಸರ್ ಇವರಿಗೆ GST? ಅದ ನಿಮ್ಮ ಹಣೆ ಬರ ಅದು. UPI ಕಡ್ಡಾಯ ಅಲ್ಲ. ವ್ಯಾಪಾರಿಗಳು ಹೆದರ್ಕೋಬೇಡಿ UPI ಕಡ್ಡಾಯ ಅಂತ. UPI ಕಡ್ಡಾಯ ಇಲ್ಲ. ಕ್ಯಾಶ್ ವ್ಯವಹಾರ ಮಾಡಬಾರ್ದು ಅಂತ ಯಾವ ಕಾನೂನಲ್ಲಿದೆ? ಕ್ಯಾಶ್ ವ್ಯವಹಾರ ಮಾಡಬಾರ್ದು ಅಂತ? ನಾಳೆ ಅದಕ್ಕೊಂದು ಕಿರಿಕಿರಿ ಶುರು ಮಾಡು. ಕಿರಿಕಿರಿ ಮಾಡಿದ್ರೆ ಮಾಡ್ಕೊಂಡ್ರೆ ಮಾಡ್ಕೋತೀಯ, ಏನು ಮಾಡ್ಕೋತೀರಾ ಅಂತ ಅನ್ಬೇಕು. UPI ನಿರಾಕರಿಸಬಾರ್ದು ಅಂತ ಹೇಳಕ್ಕೆ ಬರಲ್ಲ ನೀವು. ನಾನು ಬೇಕಾದ್ರೆ ಇಟ್ಕೋತೀನಿ, ಸಾಕಾರ ಬಿಟ್ಕೋತೀನಿ, ನನ್ನ ಇಷ್ಟ. ನನ್ನ ಇಷ್ಟ ಅದು, ನಿಮ್ಮ ಇಷ್ಟ ಅಲ್ಲ ಅದು. ಇನ್ನು ಸಣ್ಣ ವ್ಯಾಪಾರಿಗಳಿಗೆ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ಗೆ ವ್ಯಾಪಾರಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕೆ ನಾವ್ಯಾಕೆ ಅಡ್ಡ ಬರಬೇಕು? ಸಣ್ಣ ವ್ಯಾಪಾರಿಗಳ ನೆರವಾಗಕ್ಕೆ ವಿಶೇಷ ಸಹಾಯವಾಣಿ ಕಾನೂನುಬದ್ಧ ಮಾಡಿಸೋಕೆ ನೆರವು ಕೊಡ್ತೀವಿ ಅಂತ ಡ್ಯಾಶ್ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಎಸ್.